ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಕೋಡಿಹಳ್ಳಿನಲ್ಲಿ, ಕನಕಪುರ ಡಿಸ್ಟ್ರಿಕ್ನಲ್ಲಿ ಇರೋದು. ಇಲ್ಲಿ ಒಂದು ಹೆಣ್ಣು ಮಕ್ಕಳ ಶೆಲ್ಟರ್ ಹೋಮಿಗೆ ಬಂದಿದ್ದೀವಿ. ಆ ಸಂಸ್ಥೆ ಯಾವುದು ಆ್ಯಂಡ್ ನಮ್ಮ CSG ಕಡೆಯಿಂದ ಒಂದು ಕಮ್ಯುನಿಟಿ ವರ್ಕ್ ಮಾಡೋದಕ್ಕೆ ವಿಲೀಡ್ ಅಂತ ಒಂದು ತಂಡ ಕಟ್ಟಿದ್ದೀವಿ ನಾವು, ಹೆಣ್ಮಕ್ಳೇ ಸೇರಿಕೊಂಡು. ಸೊ ಆ ತಂಡದಿಂದ ನಾವಿಲ್ಲಿ ವಿಮೆನ್ಸ್ ಡೇ ಶುರು ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸೊ ಇವತ್ತಿನ ದಿನ ಇಲ್ಲಿ ಹೇಗಿರುತ್ತೆ ಆ್ಯಂಡ್ ಇಲ್ಲಿ ಏನೇನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳಿದೆ ಆ್ಯಂಡ್ CSG ಕಡೆಯಿಂದನೂ ಒಂದಷ್ಟು ಕಾರ್ಯಕ್ರಮಗಳಿದೆ. ಅದೆಲ್ಲ ಕೂಡ ಇವತ್ತಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾವು ಹೋಗ್ತಿದ್ದ ಊರು ಬೆಂಗಳೂರಿನಿಂದ ತುಂಬ ದೂರ ಇತ್ತು ಅಂತ ಹೇಳಿ ಆಫೀಸಿಂದನೇ ಬಸ್ಸನ್ನು ಅರೇಂಜ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಬಸ್ಸಲ್ಲಿ ಎಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ಗೆ ಕೂಡ ನಿಲ್ಲಿಸಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಕುಡಿದು ನಾವು ಎಲ್ಲಿಗೆ ಹೋಗಬೇಕಿತ್ತಲ್ಲ, ಕನಕಪುರ ಡಿಸ್ಟ್ರಿಕ್ನಲ್ಲಿರುವಂಥ ಕೋಡಿಹಳ್ಳಿಗೆ ಹೊರಟ್ವಿ. ಹೋಗ್ತಾ ಮಧ್ಯದಲ್ಲಿ ತುಂಬ ಚೆನ್ನಾಗಿರೋ ಸೀನರಿಯನ್ನು ನೋಡ್ಕೊಂಡ್ವಿ. ಆ್ಯಂಡ್ ಬಂದು ತಲುಪಿದ್ವಿ ಕೋಡಿಹಳ್ಳಿಗೆ 1:45 ಗಂಟೆ ಆದಮೇಲೆ. ಆ್ಯಂಡ್ ಇವತ್ತಿನ ಕಮ್ಯುನಿಟಿ ವರ್ಕ್ ಹೇಗಿತ್ತು ಅಂತ ಇಲ್ಲಿಂದ ಶುರುವಾಗ್ತಾ ಇದೆ ನೋಡಿ. ಇದೀಗ ಕಾರ್ಯಕ್ರಮ ಶುರುವಾಗಲಿದೆ. ಸುರಕ್ಷಾ ಕೇಂದ್ರ ಮಲ್ಲಾಪುರ. ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಜನ ಬಂದ್ಬಿಟ್ಟಿದ್ರು. ಆಲ್ರೆಡಿ ನೀವು ನೋಡಬಹುದು ಎಷ್ಟು ಜನ ಬಂದಿದ್ದಾರೆ, ಮಹಿಳೆಯರು, ರೂರಲ್ ವಿಮೆನ್ ಅಂತ. ಆ್ಯಂಡ್ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು. ಗೆಸ್ಟ್ನೆಲ್ಲ ಇನ್ವೈಟ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಆಫೀಸ್ನಿಂದ ಕೂಡ ಡಿಗ್ನಿಟರೀಸ್ ಹೋದರು ಸ್ಟೇಜ್ ಮೇಲೆ. ಶ್ವೇತಾ, ಸುಜಾ ಮತ್ತು ವರ್ಷಾ ಗೌಡ್ರ ಇವರೆಲ್ಲ ಸ್ಟೇಜ್ ಮೇಲೆ ಹೋಗಿ ಒಂದಷ್ಟು ಭಾಷಣಗಳು, ಅದು ಇದು ಕಾರ್ಯಕ್ರಮಗಳು ಶುರುವಾಗ್ತಾ ಹೋಯಿತು. ಬೆಳೆದು ಅಲ್ಲೇ ಕೂಡ ಗವರ್ಮೆಂಟ್ ಶಾಲೆಗೆ ಹೋಗಿ ಓದಿ ಈ ಆನಂತರ ಸೊ ಇಲ್ಲಿರುವಂಥ ಶೆಲ್ಟರ್ ಹೋಮ್ ಮಕ್ಕಳೇ ಇವಾಗ ಪರ್ಫಾರ್ಮ್ ಮಾಡಿದ್ದು ಜನಪದ ನೃತ್ಯಗಳಿಗೆ. ಅದಾದಮೇಲೆ ಕಾರ್ಯಕ್ರಮದ ಇನಾಗರೇಷನನ್ನು ಸ್ಪೆಷಲ್ ವೇನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಗಿಡಕ್ಕೆ ನೀರು ಎರೆಯೋದ್ರಿಂದ ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ಇದು ನನಗೆ ತುಂಬ ವಿಶೇಷ ಅನ್ನಿಸ್ತು. ಅದಾದಮೇಲೆ ಸಾಕಷ್ಟು ಕಾರ್ಯಕ್ರಮಗಳಿದೆ, ಮನೋರಂಜನಾ ಕಾರ್ಯಕ್ರಮ ವೇಟ್ ಮಾಡಿ. ಮತ್ತು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು ಅಂತ. ಸೊ ಏನ್ ಮಾಹಿತಿ ಕೊಟ್ಟರೆ ನಿಮಗೆ ಹೆಲ್ಪ್ ಆಗುತ್ತೆ ಆ ಥರ ನಾವು ಯೋಚನೆ ಮಾಡಿದಾಗ, ಒಂದು ನಿಮಗೆ ಅದು ಯಾಕೆ ಬರಬಹುದು ಅನ್ನೋದು ತಿಳ್ಕೊಬೇಕು ಅಲ್ವಾ. ಸೊ ಯಾಕೆ ಬರುತ್ತೆ, ಸೊ ಯಾವಾಗ ಬರ್ಬೋದು, ಯಾರಿಗೆ ಬರುತ್ತೆ, ಸೊ ಬಂದ್ರೆ ನೀವ್ ಏನ್ ಮಾಡ್ಬೇಕು, ಅಥವಾ ಬರದು ಓವರಿ ಅಂತ ಹೇಳ್ತೀವಿ. ಸೊ 2 ಓವರಿ ಇರುತ್ತೆ. ತಿಂಗಳು 1 ತಿಂಗಳು ಇದ್ರಲ್ಲಿ ಎಗ್ ರಿಲೀಸ್ ಆದ್ರೆ 1 ತಿಂಗಳು ಇದ್ರಲ್ಲಿ ಎಗ್ ರಿಲೀಸ್ ಆಗುತ್ತೆ. ಸೊ ಅದು ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಏನಾದ್ರು ಆ ಟೈಮಲ್ಲಿ ಏನಾದ್ರು ಗಂಡ ಹೆಂಡತಿ ಸೇರಿದ್ರೆ ಸೊ ಅವಾಗ ಮಗು ಆಗೋ ಚಾನ್ಸಸ್ ಇರುತ್ತೆ. ನೀವೇನು ಬಿಟ್ಸನ್ನು ನೋಡ್ತಾ ಇದ್ದೀರಾ,
ಈ ರೂರಲ್ ಮಹಿಳೆಯರಿಗೆ ಅಂದರೆ ಹಳ್ಳಿಯಲ್ಲಿರುವಂಥ ಮಹಿಳೆಯರಿಗೆ ಹೈಜಿನಿಟಿ ಬಗ್ಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಡಾಕ್ಟರ್ಸ್ ಬಂದು. ಗರ್ಭಕೋಶದ ಕ್ಯಾನ್ಸರು, ಸ್ತನ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಅದ್ರ ಬಗ್ಗೆ ಎಲ್ಲ ಇನ್ಸೈಟನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಮಹಿಳೆಯರು ಕೂಡ ಮೆನ್ಸ್ಟ್ರುಯಲ್ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಕಪ್ಪು. ಈ ಕಪ್ಪನ್ನ 2 ಬೆರಳಲ್ಲಿ ಈ ತರ ಫೋಲ್ಡ್ ಮಾಡಿ ಮತ್ತೆ ಇದನ್ನ ಈ ತರ ಫೋಲ್ಡ್ ಮಾಡಿ ನಾವು ಟಾಯ್ಲೆಟ್ಗೆ ಕೂತ್ಕೊಳ್ತೀವಲ್ಲ ಆ ರೀತಿಯಾಗಿ ಕೂತ್ಕೊಂಡು ಈ ಕಪ್ಪನ್ನ ಅಲ್ಲಿ ಇಟ್ಕೊಂಡು ಇದನ್ನ ಮೇಲೆ ಬಿಟ್ರೆ 2 ಕೈಲಿ ಮಾತ್ರ ಉಪಯೋಗ ಮಾಡ್ಬೇಕು. ಮೇಲ್ ಬಿಟ್ರೆ ಇದು ಹೋಗಿ ಈ ತರ ಓಪನ್ ಆಗುತ್ತೆ, ಮತ್ತೆ ಈಚೆಗೆ ಬರಲ್ಲ. ಇದು ಅದು ಇದೆ ಅಂತ ನಮಗೆ ಬೆಳ್ಳಾಗ್ತಾಗ ನಮಗೆ ಟಚ್ ಆಯ್ತಾ ಇರ್ತದೆ, ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ನೀವು ಇದನ್ನ ಯೂಸ್ ಮಾಡಿದ್ರೆ ಇದು ನಾವು ಹಾಕೊಂಡಿದೀವಿ ಅನ್ನೋ ಅನುಭವನೇ ಮರ್ತೇ ಬಿಡ್ತೀರ. ನೀವು ಯೂಸ್ ಮಾಡಿ ನೋಡ್ಬೇಕು ನೀವು. ಮತ್ತೆ ಎಷ್ಟು ಉಪಯೋಗ ಐತೆ ಅಂದ್ರೆ ಇದನ್ನ ಹಾಕೊಂಡ್ರೆ ನಾವು ಡಯರ್ ಹಾಕೊಳ್ದೆ ಇದ್ರೂನು ಇದು ಹಾಕೊಂಡ್ರೆ ಸೇವ್ ಮಾಡುತ್ತೆ. ಕೆಲವೊಂದು ಅನುಭವ, ಎಲ್ಲಾದ್ರೂ ಹೋದ್ರು ಬಸ್ಸಲ್ಲಿ ಹೋದ್ರು ಹಾಕೋಬಹುದು, ಮತ್ತೆ ನೀರಲ್ಲಿ ಆಟ ಆಡಕ್ ಹೋಗ್ತೀನಿ ಅಂದ್ರೂ ಕಪ್ ಹಾಕೋಬಹುದು. ನಿಮ್ಗೆ ಒಂದು ತೆಂಗಿನಕಾಯಿ ಗಾತ್ರ ಬುರುಡೆ ಇರುತ್ತೆ, ಅಷ್ಟು ಬುರುಡೆ ನಿಮ್ಮಿಂದ ಹೊರಗಡೆ ಬರ್ಬೇಕಾದ್ರೆ ಈ ಕಪ್ ಹಾಕಕ್ಕೆ ಯಾಕೆ ಹೆದರ್ಕೊಳ್ತೀರ ನೀವು ಅಂತ ಹೇಳಿದ್ರು. ಹೌದು, ಅದನ್ನ ಕೇಳಿದ್ರೆ ನಾನೇನ್ ಮಾಡಿದೆ ನೋಡ್ಬೇಕು ಅದನ್ನ ಅನ್ಬಿಟ್ಟು ನಾನು ಅವ್ರು ಹೇಳಿದ್ಮೇಲೆ. This is pure cotton cloth, unbleached, non-dyed cloth. It is very very easy to wash this cloth. ಯಾವ ತರ ವಾಶ್ ಮಾಡಬೇಕು? Remove it from the jacket, put it in the water, ನೀರಲ್ಲಿ ಹಾಕಿ ಅದು 20-25 minutes ನೀರಲ್ಲಿ ಹಾಕೋದು. ಬಿಸಿ ನೀರಲ್ಲಿ ಹಾಕಬೇಡ. Any blood stains will have blood will have permanent stains if used with hot water. ಬಿಸಿ ನೀರು ಹಾಕಬೇಡ. ನಾರ್ಮಲ್ ನೀರಲ್ಲಿ ಹಾಕಿಸಿದ್ದು 20-25 ಮಿನಿಟ್ಸ್ ಆದಮೇಲೆ ಬ್ಲಡ್ ರಿಮೂವ್ ಮಾಡಿ. ಜಸ್ಟ್ ಬ್ಲಡ್ ರಿಮೂವ್ ಮಾಡಿ ನಾರ್ಮಲ್ ಬಟ್ಟೆ ವಾಶ್ ಮಾಡೋಕ್ಕೆ ಸೋಪ್ ಇದೆ, ಈ ಥರನೂ ಸೋಪ್ ಹಾಕಿ. ಎಂಥ ಒಳ್ಳೆ ಪ್ರೋಗ್ರಾಮ್ ನಡೀತು ಇವತ್ತು ಅಂತಂದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ ಅಂತ. ಆ್ಯಂಡ್ ಎಷ್ಟು ಒಳ್ಳೆ ಕಾರ್ಯಕ್ರಮನ ಕೊಡ್ತಾ ಇದ್ದಾರೆ, ಜನಪದ ನೃತ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ. ಆ್ಯಂಡ್ ಈಗ ನಾವು ಶೆಲ್ಟರ್ ಹೋಮ್ ಒಳಗಡೆ ಹೋಗ್ತಾ ಇದ್ವಿ, ಹೇಗಿದೆ ಅಲ್ಲಿ ವಾತಾವರಣ ಅಂತ ನೋಡೋದಕ್ಕೆ ಅಂತ. ಆಪ್ಸಾ ಶೆಲ್ಟರ್ ಹೋಮು ಹೆಣ್ಮಕ್ಳಿಗಾಗಿ ಮಾಡಿರುವಂಥದ್ದು. ಸ್ವಲ್ಪ ಒಳಗಡೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಊಟ ಕೂಡ ಅರೇಂಜ್ ಆಗಿತ್ತು ನಮಗೆ. ಪಲಾವ್, ಮೊಸರನ್ನ, ಸ್ವೀಟ್, ವಡೆ, ಅನ್ನ, ಸಾಂಬಾರು ಎಲ್ಲ ರೆಡಿ ಇತ್ತು. ಆ್ಯಂಡ್ ಬಂದಿದ್ದಂಥ ಮಹಿಳೆಯರಿಗೆ ಹೊರಗಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ನಮಗೆ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಇದೆಲ್ಲ ಶೆಲ್ಟರ್ ಹೋಮ್ನಲ್ಲಿ ಅವರ ಎಕ್ಸ್ಪೀರಿಯನ್ಸು, ಹೆಣ್ಮಕ್ಳು ಹೇಗೆ ಅಲ್ಲಿ ಬಂದು ಸೇರಿಕೊಳ್ತಾರೆ, ಯಾವ ಥರದ ಹೆಣ್ಮಕ್ಳಿಗೆ ಇಲ್ಲಿ ವಸತಿಯನ್ನು ಕಲ್ಪಿಸ್ಕೊಳ್ಳಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನು, ಸಾಕಷ್ಟು ಕ್ವೆಶ್ಚನ್ಸ್ ಇತ್ತು ನಮಗೂ ಕೂಡ. ಅದನ್ನೆಲ್ಲ ನಾವು ಅವ್ರ ಜೊತೆ ಮಾತಾಡಿ ಕ್ಲಾರಿಫೈ ಮಾಡಿಕೊಟ್ವಿ. ಅದಾದಮೇಲೆ CSG ಕಡೆಯಿಂದ ಮತ್ತು ಆಪ್ಸಾ NGO ಕಡೆಯಿಂದ ಗಿಡ ನೆಡೋ ಕಾರ್ಯಕ್ರಮ ಇತ್ತು. ಸೊ ನಾವು ಬಂದಿರೋಂಥ ವಾಲಂಟಿಯರ್ಸ್ ಎಲ್ಲರೂ ಕೂಡ ಗಿಡ ನೆಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅದು ಸಿಟಿಯಿಂದ ದೂರ ಇದೆ, ಬಟ್ ತುಂಬ ಚೆನ್ನಾಗಿ ನೇಚರ್ ಮಧ್ಯ ಇದೆ ಅಂತ ಹೇಳ್ಬೋದು. ನಾವು ಹೋಗೋಕ್ಕೆ ಮುಂಚೆನೇ ಎಲ್ಲ ಗಿಡಗಳಿಗೆ ಗುಂಡಿ ಎಲ್ಲ ತೋಡಿ ಗಿಡವನ್ನು ರೆಡಿ ಮಾಡಿದರು. ಯಾಕಂದರೆ ನಾವು ತುಂಬ ದೂರದಿಂದ ಬಂದಿರ್ತೀವಿ, ಸುಸ್ತಾಗತ್ತೆ
ಅಂತ ಹೇಳಿ. ಹಾಗಾಗಿ ಸೊ ಗಿಡ ನೆಡೋ ಕಾರ್ಯಕ್ರಮನ ಎಲ್ಲರೂ ಕೂಡ ಮಾಡಿದ್ವಿ. ಹೋಗಿದಂಥ 15-20 ಜನ ಎಲ್ಲರೂ ಕೂಡ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದ್ವಿ. ಬಿಸಿಲು ತುಂಬ ಇದ್ರೂ ಕೂಡ ಆ್ಯಂಡ್ ಅಲ್ಲಿದ್ದಂಥ ಮಹಿಳೆಯರಿಗೆ, ಮಕ್ಕಳಿಗೆ ಇರೋ ಜೋಶನ್ನ ನೋಡಿ ನಮಗೂ ಕೂಡ ಅಷ್ಟೇ ಜೋಶ್. ಅದಾದಮೇಲೆ ಬಂದಿದ್ದಂಥ ಮಹಿಳೆಯರಿಗೆ ಸಾಕಷ್ಟು ಗೇಮ್ಸ್ಗಳನ್ನು ಆರ್ಗನೈಸ್ ಮಾಡಿದ್ರು ಆಪ್ಸಾ ಅವರೇನೇ. ಆ್ಯಂಡ್ ಅದಕ್ಕೆ ಗಿಫ್ಟ್ ಡಿಸ್ಟ್ರಿಬ್ಯೂಷನು ಕೂಡ ಆಮೇಲೆ ಇರ್ತಾಯಿತ್ತು. ಆ್ಯಂಡ್ ಅಲ್ಲಿ ಬಂದಿದ್ದಂಥ ಹಳ್ಳಿ ಹೆಣ್ಮಕ್ಳು ಎಷ್ಟು ಆ್ಯಕ್ಟಿವಿಂದ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಎಷ್ಟು ಎಂತೂಸಿಯಾಸಮ್ ಇತ್ತು ಅವ್ರಿಗೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿತ್ತು. ಅಷ್ಟು ಬಿಸಿಲಿರಲಿ, ಏನೇ ಇರಲಿ, ಅವ್ರ ಜೋಶ್ ಇತ್ತಲ್ಲ, ಅದ್ಭುತ ಅಂತ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಕೂಡ ನಮ್ಮನ್ನು ಕೂಡ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅವ್ರ ಜೊತೆಗೆ ಮಾತಾಡಿದ್ದು, ಅವ್ರ ಎಕ್ಸ್ಪೀರಿಯೆನ್ಸನ್ನು ನಾವು ಶೇರ್ ಮಾಡಿದ್ದು. ಆ್ಯಂಡ್ CST ಕಡೆಯಿಂದ ನಾವು 500ಕ್ಕೂ ಹೆಚ್ಚು ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಮೆನ್ಸ್ಟ್ರುಯಲ್ ಕಪ್ಸನ್ನು ಡೊನೇಟ್ ಮಾಡಿದ್ವಿ. ಈ ವರ್ಷದ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2024 ಹ್ಯಾಶ್ಟ್ಯಾಗ್ ಏನು ಅಂದರೆ ಇನ್ಕ್ಲೂಡ್ ಇನ್ಸ್ಪೈರ್. ಸೊ ಆ ಸಿಂಬಲನ್ನು ಮಾಡಿ, ಹಾರ್ಟ್ ಶೇಪ್ ಸಿಂಬಲನ್ನು ಅಷ್ಟು ಮಹಿಳೆಯರು ನಾವೆಲ್ಲ ಒಟ್ಟಿಗೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ. ಕಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಅಂತ. ಬಾಯ್.